ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಹೊರಟಿರೋದು ಅಂತಂದರೆ ದಿ ರಾಮೇಶ್ವರಂ ಕೆಫೆ ಬೆಂಗಳೂರಲ್ಲಿ ಫೇಮಸ್. ಯಾರನ್ನ ಕೇಳಿದ್ರು ಹೇಳ್ತಾರೆ ಅಬೌಟ್ ರಾಮೇಶ್ವರಂ ಕೆಫೆ ಬಗ್ಗೆ. ಹಾಗೆ ಹೋಗ್ತಾ ಹೋಗ್ತಾ ಸಿಗ್ನಲ್ನಲ್ಲಿ ನನ್ನ ಫೇವ್ರೆಟ್ ಪೆಟ್ನ ಮೀಟ್ ಆದೆ. ಅದು ಎಷ್ಟು ಕ್ಯೂಟಾಗಿತ್ತು ಅಂದರೆ ಅದಕ್ಕೆ ನಾನು ರೇಗಿಸ್ತಿದ್ದೆ, ತುಂಬ ಮಜಾ ಬರಾಕತ್ತಿತ್ತು. ಹಾಗೆ ಆಮೇಲೆ ಯಶವಂತಪುರ ಬ್ರಿಡ್ಜ್ ದಾಟ್ಕೊಂಡು ಇದನ್ನು ನೋಡಿಕೊಂಡು ಹಂಗೆ ಹೋಗ್ತಾ 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 ಓರಿಯನ್ ಮಾಲ್ ಬಂತು. ಎಷ್ಟು ಎಕ್ಸೈಟ್ಮೆಂಟ್ ಅಂತಂದರೆ ಓರಿಯನ್ ಮಾಲ್ ನೋಡ್ತಾನೆ ಹಾಗೆ ನಮ್ಮ ರಾಮೇಶ್ವರಂ ಕೆಫೆ ಬಂತು. ಫೈನಲಾಗಿ ರೀಚ್ ಆದಮೇಲೆ ಹಂಗೆ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಇದು ಫ್ಲವರ್ ಡೆಕೋರೇಟ್ ಮಾಡಿ ಇಟ್ಟಿದ್ರು. ತುಂಬ ಕ್ಯೂಟಾಗಿ ಚೆನ್ನಾಗಿ ಅನ್ನಿಸ್ತು, ಒಂಥರ ಟ್ರೆಡಿಷ್ನಲಾಗಿ. ಹಾಗೆ ಹೋಗಿಬಿಟ್ಟು ನಾವು ಇದನ್ನು ಬಿಲ್ ತೊಗೊಂಡು ಅಲ್ಲೇ ಹೋಗ್ತಾಯಿದ್ವಿ ಕೊಡೋದಕ್ಕೆ. ವೆಯ್ಟ್ ಮಾಡ್ತಾನೆ ಟೈಮ್ ಆಯಿತು. ಟಕ್ ಅಂತ ಇಡ್ಲಿ ರೆಡಿ ಆಯಿತು. ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಕೊಟ್ಟರು. ಬಟ್ ನನಗೆ ಇಷ್ಟ ಆಗಿದ್ದು ಇಡ್ಲಿ ಜೊತೆ ಏನು ಅಂತಂದರೆ ರೆಡ್ ಚಟ್ನಿ ಒಳ್ಳೆ ಕಾಂಬಿನೇಷನ್ ಗುರು ಇಡ್ಲಿಗೆ. ಮತ್ತು ರವೆ ದೋಸೆನ ಕಮ್ಮಿ ಇಲ್ಲ ಗುರು. ರವೆ ದೋಸೆ ಕೂಡ ಸಖತ್ತಾಗಿತ್ತು. ದೋಸೆ ಸಿಕ್ಕ ತಕ್ಷಣ ಹಾಗೆ ಬನ್ ಮಸ್ಕಾನು ಬಂತು. ಬನ್ ಮಸ್ಕ ಲಾಸ್ಟಲ್ಲಿ ಟೇಸ್ಟ್ ಮಾಡೋಣ ಅಂತ ಫಸ್ಟು ನಾವು ಇಡ್ಲಿ ಮತ್ತು ಚಟ್ನಿ ತಿಂದು ಹಾಗೆ ನಾನು ರವೆ ದೋಸೆ ತಿಂದೆ. ಅದು ಕೂಡ ಸಖತ್ ಟೇಸ್ಟ್ ಇತ್ತು, ಕರುಮ್ ಅಂತ ಕ್ರಿಸ್ಪಿಯಾಗಿತ್ತು. ಆಮೇಲೆ ಬನ್ ಮಸ್ಕ ತಿಂದೆ, ಅದು ಒಂಥರ ಬಾದಾಮ್ ಹಾಲು ಫ್ಲೇವರ್ ಬನ್ ಬಟರ್, ಅದು ಕೂಡ ಸಖತ್ತಾಗಿತ್ತು. ಹಾಗೆ ಅದೆಲ್ಲ ತಿಂದ ತಕ್ಷಣ ಏನು ಮತ್ತೆ ಮಾಡೋದು, ಬಾಯ್ ರಾಮೇಶ್ವರಂ ಕೆಫೆ ಅಂತ ನನ್ನ ಮನೆಗೆ ಹೊರಟೆ. ಇವತ್ತು ನನ್ನ ವ್ಲಾಗ್ ಇಲ್ಲ ಎಂಡ್ ಆಯಿತು. ಥ್ಯಾಂಕ್ ಯು ರಾಮೇಶ್ವರಂ ಫಾರ್ ಎ ಗುಡ್ ಟೇಸ್ಟ್ ಆ್ಯಂಡ್ ಗುಡ್ ಕ್ವಾಲಿಟಿ. ಬಾಯ್ ಮೈ ಡಿಯರ್ ಫ್ರೆಂಡ್ಸ್, ಗುಡ್ ನೈಟ್.